ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಪ್ರತಿ ಮತವು ಅಮೂಲ್ಯ. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅಭಿಮತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಜೂನ್ 22 ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ 96 ಕೂಡ್ಲಿಗಿ ಹಾಗೂ ಕಾನಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ನೇತೃತ್ವದಲ್ಲಿ ಮತದಾರರ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ಮತಗಟ್ಟೆ ಏಜೆಂಟರು BLA 2 ಹಾಗೂ ಕ್ಷೇತ್ರದ ಪಕ್ಷದ ಮುಖಂಡರಿಗೆ ಜಾಗೃತಿ ಮತ್ತು ತರಬೇತಿ ಕಾರ್ಯಾಗಾರ ಜರುಗಿತು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಭಾಗವಹಿಸಿ ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಯ ಮಹತ್ವ ಮತ್ತು BLA 2 ಏಜೆಂಟರ ಜವಾಬ್ದಾರಿ ಹಾಗೂ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಕುರಿತು ಮಾರ್ಗದರ್ಶನ ನೀಡಿದರು. ಒಂದೇ ಒಂದು ಮತವು ಕೈತಪ್ಪದಂತೆ ಪ್ರತಿ ಮತದಾರರ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸುವ ಸಂಕಲ್ಪ ಹೊಂದಬೇಕಾಗಿದೆ ಎಂದು ಎಲ್ಲ BLA 2 ಏಜೆಂಟರಿಗೆ ಮಾರ್ಗದರ್ಶನ ಮಾಡಿದರು. ಪ್ರತಿ ಮತವು ಅಮೂಲ್ಯವಾದದ್ದು, ಕಾರಣ ಎಲ್ಲರೂ ಜಾಗ್ರತೆ ವಹಿಸಬೇಕು ಎಂದರು. ಪ್ರಜಾಪ್ರಭುತ್ವದ ಅಡಿಪಾಯವೇ ಮತದಾರರ ಪಟ್ಟಿಯಾಗಿದೆ. ಒಂದೇ ಒಂದು ಮತದಾರನ ಹೆಸರು ಕೈತಪ್ಪಿದ್ರೂ ಅದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ದ್ರೋಹ. BLA 2 ಏಜೆಂಟ್ ಆಗಿ ನೀವು ಮಾಡುವ ಕೆಲಸ ನೇರವಾಗಿ ರಾಜಕೀಯದ ಭವಿಷ್ಯ ನಿರ್ಧರಿಸುತ್ತದೆ. ಪ್ರತಿ ಮನೆ, ಪ್ರತಿ ಬೂತ್ನಲ್ಲಿ ಪರಿಶೀಲನೆ ಮಾಡಿ ಒಂದೇ ಒಂದು ಮತವು ಕೈ ತಪ್ಪದಂತೆ ಮತದಾರರ ಪರಿಷ್ಕರಣೆಗೆ ಆದ್ಯತೆ ಕೊಡಬೇಕಾಗಿದೆ. ಈ ಮೂಲಕ ಭಾರತ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸುವ ಮಹತ್ವದ ಕಾರ್ಯವನ್ನು ಮಾಡಬೇಕು ಎಂದು ಶಾಸಕರು ಕರೆ ನೀಡಿದರು. ಜನಪರ ಜಾಗೃತಿ ಪ್ರಜಾಪ್ರಭುತ್ವದ ರಕ್ಷಣೆಯಾಗಿದ್ದು, ಯಾರಿಗೂ ಮತದಾರರ ಹಕ್ಕು ಕೈ ತಪ್ಪದಂತೆ ಜಾಗೃತೆ ವಹಿಸಬೇಕಿದೆ ಎಂದರು. ಕಾರ್ಯಾಗಾರದಲ್ಲಿ ಕ್ಷೇತ್ರದಲ್ಲಿನ ಎಲ್ಲಾ BLA 2 ಪಕ್ಷದ ಏಜೆಂಟರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರು. ಮುಖಂಡರು, ಹಿರಿಯರು, ನಾಗರಿಕರು ಉಪಸ್ಥಿತರಿದ್ದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮುಂಡ್ರಾಬಾದಲ್ಲಿ ಬೃಹತ್ ಸಮಾವೇಶ ಕೂಡ ಏರ್ಪಡಿಸಿದ್ದಾರೆ. ಸೊ ಇದಕ್ಕೆಲ್ಲರೂ ಈಗ ಮುಖ್ಯಮಂತ್ರಿಗಳಾಗಿ ಮೊದಲೇ ಬಾರಿ ಆಗಮಿಸ್ತಾ ಇದ್ದಾರೆ. ಸೊ ನಾವೆಲ್ಲರೂ, ಯಾಕೆಂದ್ರೆ ನಾವೊಂದು ಧನ್ಯವಾದ ಮತ್ತು ಬೇಡಿಕೆ ಎರಡೂ ಈಡೇರಿಸಬೇಕಾಗಿದೆ DK ಸಾಹೇಬರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ. ಯಾಕೆಂದ್ರೆ ಒಂದು ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು 74 ಕೆರೆ ತುಂಬಿಸಿ ಯೋಜನೆಗೆ ಸಹಕಾರ ಕೊಟ್ಟಿದ್ದಕ್ಕೆ, ಆಮೇಲೆ ಈ ಕೆರೆ ನೀರಂತೂ ಬರ್ತವೆ ಮಳೆ ಬಂದ್ರೆ, ಆದರೆ ಆ ಕೆರೆಗಳ ಪರಿಸ್ಥಿತಿ, ಒಡ್ಡು ಬಂಡು ರಿಪೇರಿ, ತೂಬು ನಾಳ ಅವೆಲ್ಲ ರಿಪೇರಿಗಳಿಗೆ ಅನುದಾನ ಬೇಕಿದೆ. ಆಮೇಲೆ ಒಂದು ಗಂಗಾ ಕಲ್ಯಾಣದ್ದು ಬಹಳ ಜನಗಳಿಗೆ ಸಾವಿರಾರು ಅರ್ಜಿ ಹಾಕಿದ್ದಾರೆ. ಬರೀ 20-30 ಟಾರ್ಗೆಟ್ ಕೊಡ್ತಾರೆ. ಸೊ ಎಸ್ಪೆಷಲಿ ಈ ಭಾಗದಲ್ಲಿ ವಿಶೇಷವಾಗಿ 250 ಬೂತ್ಗಳ ಆಧಾರ ಸ್ತಂಭವಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಬಾಂಗ್ಲಾದೇಶದ ವಲಸಿಗರು ಕೂಡ ಬಂದಿರೋದಿಲ್ಲ, ಪಾಕಿಸ್ತಾನದಲ್ಲಿ ಕೂಡ ಯಾರು ಬಂದಿರೋದಿಲ್ಲ. ನಮ್ಮ ಓಟ್ ಬಿಡ್ತಾರೆ. ದಯಮಾಡಿ ಇವತ್ತು ನಮ್ಮ ಹೀರೋ ಬಸವಣ್ಣ ಸಾಗರ ಆಗಿರ್ಬೋದು, ತವರು ಶರಣಪ್ಪ ಆಗಿರ್ಬೋದು, ಅಥವಾ ಶ್ರೀ ಬಸವಣ್ಣ ಆಗಿರ್ಬೋದು, ಸಾಕಷ್ಟು ಮುಂದುವರೆದು ವಹಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಬಾಂಗ್ಲಾ ಶಾಸಕರ ನಿರ್ದೇಶನಂತೆ ಶಾಸಕರು ಬಂದಾಗ ವೇದಿಕೆ ತುಂಬಿರ್ತದೆ. ಶಾಸಕರು ಹೋದ ಕೂಡಲೇ ಯಥಾ ಪ್ರಕಾರ ಮತ್ತು ಕೈಗಳನ್ನು ಹೊರ ಹೋಗೋದು ದಯಮಾಡಿ ಮಾಡಬೇಡ್ರಿ. ಯಾಕಂತ ಹೇಳಿದ್ರೆ ಇದು ಬರೀ ಡಾಕ್ಟರ್ ಶ್ರೀನಿವಾಸ್ ಅಷ್ಟೇ ಅವ್ರ ಮುಂದೆ ಎಲ್ಲ ಲಾಭ ಆಗ್ತಕ್ಕಂಥದ್ದು. ZP, TP ಅಥವಾ ಗ್ರಾಮ ಪಂಚಾಯತಿ ಪ್ರತಿಯೊಂದು ಚುನಾವಣೆ ನಡೆಸ್ತಕ್ಕಂಥ ಎಲ್ಲ ಮುಖಂಡರು ಬಂದಿರ್ತೀವಿ. ಇವತ್ತು ಕಾರ್ಯಕರ್ತರಿಗೆ ಯಾರಿಗೂ ಕೂಡ ಕರೆ ಕೊಟ್ಟಿಲ್ಲ. ಇವತ್ತು 250 ಬೂತ್ಗಳ ಮುಖಂಡರುಗಳು ಸ್ವಲ್ಪ ನಾಲೆಡ್ಜ್ ಇರ್ತಕ್ಕಂಥ ಸದಸ್ಯರನ್ನ ಆಯ್ಕೆ ಮಾಡಿ. ಯಾಕಂತ ಹೇಳಿದ್ರೆ ಆ ಫಾರ್ಮೆಟ್ ತುಂಬೋದು, ಯಾರು ಸತ್ತಾರೆ, ಯಾರು ಬಿಡ್ತಾರೆ, ಯಾರು ಮದುವೆಗೆ ಹೋಗಿದ್ದಾರೆ, ಅಥವಾ ಯಾರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ, ಅದು ಸಂಪೂರ್ಣ ಮಾಹಿತಿ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ತರಬೇತಿಗೆ ಅಡಿ ಮಾಡಿರ್ತಕ್ಕಂಥ. ಈಗ ಈ ವರ್ಷ ನಾವು ನೋಡ್ತಾ ಇದ್ದೀವಿ, ಇದು ಬಹಳ ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ. ಈ ಅನೇಕ ನ್ಯೂನತೆಗಳನ್ನ ನಾವು ಗಮನವಿಟ್ಟು ಕೇಳಿದ್ರೆ ಮಾತ್ರ ಒಬ್ಬ ಮತದಾರನ ಮತವನ್ನು ಉಳಿಸಲಿಕ್ಕೆ ನೀವು ಸಹಾಯ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಗಮನವಿಟ್ಟು ಕೇಳಿ. SIR ವಾಸ್ತವದಲ್ಲಿ ಪರೀಕ್ಷಣೆ ಅಲ್ಲ, ಹೊಸದಾಗಿ ಮತದಾರರ ಪಟ್ಟಿಯನ್ನು ತೋರಿಸುವ ಪ್ರಕ್ರಿಯೆ. SIR ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಕಡ್ಡಾಯವಾಗಿ ಎನ್ಯುಮರೇಷನ್ ಫಾರ್ಮ್ ಯಾರು ತುಂಬಿಕೊಡ್ತಾರೋ ಅವ್ರು ಮಾತ್ರ SIR